ಸಿಡಬ್ಲ್ಯೂಆರ್ಸಿ ಸಭೆಯ ನಿರ್ಣಯವನ್ನ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. 15 ದಿನ 4 ಟಿಎಂಸಿ ನೀರನ್ನು ಹರಿಸಬೇಕು ಅಂತ ಇದೀಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆದೇಶವನ್ನು ಕೊಟ್ಟಿರೋದು. ಹೀಗಾಗಿ ಸರ್ವ ಪಕ್ಷಗಳ ಸಭೆ ಕರೆಯೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸದಲ್ಲಿದ್ದಾರೆ. ದೆಹಲಿ ಪ್ರವಾಸದಿಂದ ಬಂದ ತಕ್ಷಣವೇ ಈ ಸಭೆ ಕರೆಯೋದಕ್ಕೆ ತೀರ್ಮಾನಿಸಲಾಗಿದೆ. ಕಾನೂನು ಹೋರಾಟ, ಮುಂದಿರುವಂತಹ ಅವಕಾಶಗಳು ಇವೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾರಂತೆ. ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನು ನಡೆಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಈ ಸರ್ವ ಪಕ್ಷಗಳ ಸಭೆಯನ್ನು ಕರೆಯಲಾಗ್ತಾ ಇದೆ. ಅಂದರೆ ಬಿಜೆಪಿ, ಕಾಂಗ್ರೆಸ್, JDS, ಹಿಂದೆ ಜಲಸಂಪನ್ಮೂಲ ಸಚಿವರು ಯಾರ್ಯಾರಿದ್ರು ಸಹಜವಾಗಿ ಅವರೆಲ್ಲರನ್ನು ಕೂಡ ಇನ್ವೈಟ್ ಮಾಡಲಾಗುತ್ತೆ. ಬಿಕಾಸ್ ಅವರಿಗೆಲ್ಲ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳೆಲ್ಲವೂ ಕೂಡ ಇರುತ್ತೆ. JDSನ ನಾಯಕರು, ಬಿಜೆಪಿಯ ಶಾಸಕರುಗಳು, ನಾಯಕರುಗಳು ಇವರೆಲ್ಲರನ್ನು ಕೂಡ ಈ ಸಭೆಗೆ ಆಹ್ವಾನಿಸಲಾಗುತ್ತೆ. DK ಶಿವಕುಮಾರ್ ದೆಹಲಿ ಪ್ರವಾಸದಲ್ಲಿದ್ದಾರೆ. ವಾಪಸ್ ಬಂದ ತಕ್ಷಣವೇ ಇಂಥದ್ದೊಂದು ಸರ್ವಪಕ್ಷಗಳ ಸಭೆ ಮಾಡೋದಕ್ಕೆ ನಿರ್ಧಾರ ಮಾಡಿದಾರಂತೆ. ಅಂದರೆ ಯಾವಾಗ ಕರ್ನಾಟಕದಲ್ಲಿ ಕಾವೇರಿ ನೀರಿನ ವಿಚಾರದಲ್ಲಿ ಇಂಥದ್ದೊಂದು ಸಮಸ್ಯೆ ಬಂದಿದೆಯೋ ಆ ಸಮಯದಲ್ಲಿ ಈ ಸರ್ವಪಕ್ಷ ಸಭೆಗಳನ್ನು ಮಾಡಿದ್ದನ್ನು ನೋಡಿದ್ದೀವಿ. 2023ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಸಮಸ್ಯೆ ಬಂತು, ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿತ್ತು. 2016ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಅವತ್ತು ಜಂಟಿ ಅಧಿವೇಶನವನ್ನು ಕರೆದು ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವ ಪ್ರಯತ್ನಗಳಾಗಿತ್ತು. ಹೀಗೆ ಅನೇಕ ವರ್ಷಗಳಿಂದ ಇದೊಂದು ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬರ್ತಾ ಇದೆ. ಒನ್ಸ್ ಅಗೇನ್ ಅದನ್ನು ಕರೆಯುವ ಪ್ರಯತ್ನವನ್ನು DK ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಅಂದರೆ ಕರ್ನಾಟಕ ಮಾಡಬೇಕಾದಂಥ ವಾದಗಳು, ಕರ್ನಾಟಕ ಮುಂದಿರುವಂಥ ಅವಕಾಶಗಳು ಇವೆಲ್ಲದರ ಜೊತೆಗೆ ಕರ್ನಾಟಕಕ್ಕೆ ಇತ್ತೀಚೆಗೆ ಸಿಕ್ಕಿರುವಂಥ ಒಂದು ಪ್ಲಸ್ ಪಾಯಿಂಟ್, ಮೇಕೆದಾಟು ಕಟ್ಟುವಂತಹ ವಿಚಾರದಲ್ಲಿ ಪಕ್ಕದ ತಮಿಳುನಾಡು, ಪುದುಚೇರಿ, ಕೇರಳದ ಅನುಮತಿ ಕರ್ನಾಟಕಕ್ಕೆ ಬೇಕಿಲ್ಲ ಅಂತ ಕೇಂದ್ರದ ಸಚಿವರು ರಾಜ್ಯಸಭೆಯಲ್ಲಿ ಕೊಟ್ಟಿರುವಂಥ ಹೇಳಿಕೆ, ಎಲ್ಲದರ ಬಗ್ಗೆಯೂ ಕೂಡ ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಒಂದು ಸುದ್ದಿ ಯಾವಾಗಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಮೇಕೆದಾಟು ಯೋಜನೆಗೆ ಹಿಂದೆ ಕುಮಾರಸ್ವಾಮಿ ಅವರು ಹೇಳಿದರು 24 ಗಂಟೆಗಳಲ್ಲಿ ನಾನು ಪರ್ಮಿಷನ್ ತೆಗೆದುಕೊಂಡು ಬರ್ತೀನಿ ಅಂತ. ಇದೀಗ ಕೇಂದ್ರ ಸರ್ಕಾರ ಹೇಳಿದೆ ಪರಿಷ್ಕೃತ DPR ಅನ್ನು ಸಲ್ಲಿಕೆ ಮಾಡಬೇಕು ಅಂತ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇದರಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಇವೆಲ್ಲದರ ನಡುವೆ ಪ್ರಸ್ತುತವಾಗಿ ಆಗ್ತಾ ಇರುವಂಥ ಈ ಹೋರಾಟ, ತಮಿಳುನಾಡು ಇಡ್ತಾ ಇರುವಂತಹ ಬೇಡಿಕೆ, ತಮಿಳುನಾಡು ಇಟ್ಟಿರುವಂತಹ ಬೇಡಿಕೆಗೆ ತಕ್ಕಂತೆ CWRC, CWMA ಇಂದ ಬಂದಿರುವಂತಹ ಈ ಆದೇಶಗಳು, ಇವುಗಳ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಇದೀಗ CWMAದಿಂದ ಬಂದಿರುವಂಥ ಆದೇಶ, ಇದರ ಬೆನ್ನಲ್ಲೇ ಸರ್ವ ಪಕ್ಷಗಳ ಸಭೆ ಅಂತೆ. ಯಾವಾಗ ಆಗಬಹುದು, ಏನೆಲ್ಲ ಚರ್ಚೆ ಆಗುತ್ತೆ? ಈಗ ಭಾನುವಾರ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ನೀರಾವರಿ ಸಚಿವರು ಮತ್ತು ವಿಪಕ್ಷ ನಾಯಕರು, ಏನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇಬ್ಬರು ವಿಪಕ್ಷ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿಗಳಿಗೂ ಸಹ ಸಭೆಗೆ ಆಹ್ವಾನ ಕೊಡಲಾಗಿದೆ ಮತ್ತು ಮಾಜಿ ನೀರಾವರಿ ಸಚಿವರಿಗೂ ಸಹ ಸಭೆಗೆ ಆಹ್ವಾನ ಕೊಡಲಾಗಿದೆ. ಈ ಎಲ್ಲರ ನಾಯಕರ ಸಮಕ್ಷಮದಲ್ಲಿ ರಾಜ್ಯ ಸರ್ಕಾರ ಯಾವ ನಿರ್ಣಯವನ್ನು ಕೈಗೊಳ್ಳಬೇಕು, ಈಗ ಕಾವೇರಿ ರೆಗ್ಯುಲೇಟರಿ ಅಥಾರಿಟಿ ಇರ್ಬೋದು, ರೆಗ್ಯುಲೇಟರಿ ಕಮಿಟಿ ಇರ್ಬೋದು ಮತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎರಡೂ ಸಹ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿರ್ವಹಣಾ ಸಮಿತಿ ಎರಡೂ ಸಹ ಕೊಟ್ಟಿರುವಂತಹ ಆದೇಶ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯಕ್ಕೆ ಒಂದು ಮರಣ ಶಾಸನವಾಗಿದೆ. 3,500 ಕ್ಯೂಸೆಕ್ಸ್ 15 ದಿನಗಳ ಕಾಲ ಸುಮಾರು ಹೆಚ್ಚು ಕಡಿಮೆ 362 ಅಂದ್ರೆ 3.56 TMC ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 4 TMC ನೀರನ್ನು ಬಿಡಬೇಕಾಗತ್ತೆ. ಕರ್ನಾಟಕ ರಾಜ್ಯದಲ್ಲಿ ಇರುವಂತದ್ದು ಈಗ ಸದ್ಯಕ್ಕೆ ನಮಗೆ ಹೆಚ್ಚುವರಿ ಇರುವಂತದ್ದು ಕೇವಲ 10 TMC ಅಷ್ಟೇನೆ. ಎಲ್ಲ 4 ಜಲಾಶಯಗಳಿವೆ. ಕಾವೇರಿ ಕೊಳ್ಳದ 4 ಜಲಾಶಯ, ಕಬಿನಿ ಇರ್ಬೋದು, KRS ಇರ್ಬೋದು, ಆರಂಗಿ ಮತ್ತು ಹೇಮಾವತಿ 4 ಜಲಾಶಯಗಳಿಂದ ಕೇವಲ 47 TMC ನೀರು ನಮ್ಮಲ್ಲಿ ಲಭ್ಯತೆ ಇದೆ. ಅದರಲ್ಲಿ 37 TMC ನೀರು ಡೆಡ್ ಸ್ಟೋರೇಜ್, ಅಂದ್ರೆ ಆ ನೀರನ್ನ ನೀವು ನದಿಗೆ ಅಥವಾ ನದಿಗೆ ಇರ್ಬೋದು, ಕೆನಾಲ್ಗೆ ಇರ್ಬೋದು ಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಲೋ ಲೆವೆಲ್ ಅಲ್ಲಿ ನೀರು ಸಿಗುತ್ತೆ. ಆ ನೀರನ್ನ ಪಂಪ್ ಮಾಡ್ಬೇಕು. ಮುಂದಿನ ತಿಂಗಳಲ್ಲಿ ಮಳೆ ಬರ್ಲಿ ಅಂತ ಕಂಡು ಬಂದಿದ್ರಲ್ಲಿ ಆ ನೀರನ್ನ ಬಳಕೆ ಮಾಡ್ಕೋಬೇಕು ಅಂದ್ರೆ ಡೆಡ್ ಸ್ಟೋರೇಜ್ ನೀರನ್ನ ಪಂಪ್ ಮಾಡಿ ಪಂಪ್ಗಳನ್ನ ಹಾಕಿ ಬಳಕೆ ಮಾಡ್ಬೇಕಾಗತ್ತೆ. ಇದು ಕಷ್ಟ ಸಾಧ್ಯ ವಿಚಾರ ಒಂದು. ಎರಡನೇದಾಗಿ ಈಗ ಇರುವಂತ ಕೇವಲ 10 TMC ಇದೆ. ಬೆಂಗಳೂರು ಮಹಾನಗರ ಸೇರಿದಂತೆ ಮೈಸೂರು, ಬೆಂಗಳೂರು, ಚಾಮರಾಜನಗರ, ಮಂಡ್ಯ, ಚನ್ನರಾಯಪಟ್ಟಣ, ಹಾಸನ ಈ ರೀತಿ ನಿರಂತರವಾಗಿ ಆ ಕಾವೇರಿ ಕೊಳ್ಳದ ಎಲ್ಲಾ ನಗರಗಳಿಗೆ ಕುಡಿಯುವ ನೀರಿನ ಏಕೈಕ ಮೂಲ ಅದು ಕಾವೇರಿ ನೀರು ನದಿ. ಹಾಗಾಗಿ ಈ ಎಲ್ಲಾ ನದಿ ನಗರಗಳಿಗೆ ಮತ್ತು ಆ ನದಿ ಮೂಲದಲ್ಲಿರುವಂತಹ ಏನು
ಪಕ್ಷಿಧಾಮಗಳಿರ್ಬೋದು ಅಥವಾ ಪ್ರಾಣಿಗಳಿರ್ಬೋದು ಅಥವಾ ಅಲ್ಲ ಅಕ್ಕಪಕ್ಕ ಬರುವಂತ ಅರಣ್ಯಗಳಿರ್ಬೋದು ಎಲ್ಲದಕ್ಕೂ ಸಹ ಜಲಮೂಲ ಇರುವಂತದ್ದು ಕಾವೇರಿ ನದಿ. ಹೀಗಾಗಿ ಆ ಎಲ್ಲವನ್ನೂ ಸಹ ನಾವು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ 10 TMC ಕೇವಲ 3 ತಿಂಗಳಿಗೆ ಮಾತ್ರ ಸಾಕಾಗತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ನಮ್ಮ ರಾಜ್ಯಕ್ಕೆ 3 ತಿಂಗಳಿಗೆ ಆಗುವಷ್ಟು ನೀರು ಸಹ ಇಲ್ಲ. ಯಾಕಂದ್ರೆ ಬಿಸಿಲಿನ ಪ್ರಮಾಣ ಜಾಸ್ತಿ ಆದಲ್ಲಿ ಎವಾಪರೇಷನ್ ಪ್ರಮಾಣ ಜಾಸ್ತಿ ಆಗಂದ್ರೆ ನೀರು ಆವಿಯಾಗುವ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗಾಗಿ ಇಂತಹ ಸಂದಿಗ್ಧ ಪರಿಸ್ಥಿತಿ ನೀರು ಬಳಕೆ ಜಾಸ್ತಿ ಆಗುತ್ತೆ. ಅಂದ್ರೆ ಬಿಸಿಲಿನ ತಾಪಮಾನ ಜಾಸ್ತಿ ಅದಾದಲ್ಲಿ ನೀರಿನ ಬಳಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅದರ ಪರಿಣಾಮನೂ ಸಹ ಆದಷ್ಟು ಶೀಘ್ರವಾಗಿ ಕೆರೆ ಕುಂಟೆಗಳು ಅಥವಾ ಅಂತರ್ಜಲವೂ ಸಹ ಬತ್ತಿ ಹೋಗುವಂತ ಸಾಧ್ಯತೆ, ನೀರಿನ ಬಳಕೆ ಹೆಚ್ಚಾದ ಸಂದರ್ಭದಲ್ಲಿ ಅಂತರ್ಜಲವೂ ಸಹ ಬತ್ತಿ ಹೋಗುವಂತ ಸಾಧ್ಯತೆ. ಹೀಗಾಗಿ ನಮ್ದು ಸಂಕಷ್ಟ ಸೂತ್ರ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀರನ್ನ ಬಿಡೋದಿಲ್ಲ ಅಂತ ಅನ್ನೋದು ರಾಜ್ಯ ಸರ್ಕಾರ ವಾದ. ಅದರ ರಾಜ್ಯ ಸರ್ಕಾರ ವಾದವನ್ನ ಈಗ ಏನು ಸುಪ್ರೀಂ ಕೋರ್ಟ್ ಮುಂದೆ ಈಗ ಒಂದ್ ವೇಳೆ ಕರ್ನಾಟಕ ಸರ್ಕಾರ ನೀರನ್ನ ಬಿಡುಗಡೆ ಮಾಡದಿದ್ದಲ್ಲಿ ಮುಂದಿನ ತಿಂಗಳಲ್ಲಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂತ ಸಂದರ್ಭದಲ್ಲಿ ಅರ್ಜಿಯನ್ನ ವಿಚಾರಣೆ ಮಾಡುವ ಮೊದಲೇ ನಾವು ರಾಜ್ಯ ಸರ್ಕಾರ ನೀರನ್ನು ಬಿಟ್ಟು ಅರ್ಜಿ ವಿಚಾರಣೆ ಮಾಡುವ ಪರಿಸ್ಥಿತಿ ಎದುರಾಗಬಹುದು. ಹೀಗಾಗಿ ಎಲ್ಲ ನಾಯಕರ ಅಭಿಪ್ರಾಯ ತೆಗೆದುಕೊಂಡು ರಾಜ್ಯ ಸರ್ಕಾರ ಯಾವ ನಿಲುವನ್ನ ತೆಗೆದುಕೊಳ್ಬೇಕು, ಈ ಒಂದು ನೀರನ್ನ ಬಿಡುಗಡೆ ಬಿಡುಗಡೆ ಮಾಡಬಾರ್ದ, ಒಂದು ವೇಳೆ ಬಿಡುಗಡೆ ಮಾಡಿದ್ದಲ್ಲಿ ರಾಜ್ಯ ರೈತರನ್ನ ನಾವು ಯಾವ ತರ ಮನವೊಲಿಸಬೇಕು. ಯಾಕಂದ್ರೆ ಕೇವಲ ಇದು ಒಂದು ದಿನ ಒಂದು ತಿಂಗಳ ಸಮಸ್ಯೆ ಅಲ್ಲ, ಇಡೀ ವರ್ಷದ ಕೂಡು ಅಂತ ಹೇಳ್ತಲ್ಲ ಅರ್ಥ, ಇಡೀ ವರ್ಷದ ನೀರು. ಈಗ ಅಟ್ಲೀಸ್ಟ್ ಕನಿಷ್ಠ 3-4 ತಿಂಗಳು ನಿಭಾಯಿಸಿದೆ ಆದಲ್ಲಿ ಹಿಂಗಾರು ಮಳೆನಾದ್ರು ಅಥವಾ 2ನೇ ಹಂತದ ಮಳೆ ಬರ್ಬೋದು. ಆ ಸಂದರ್ಭದಲ್ಲಿ ಅವರು ಸ್ವಲ್ಪ ಕನಿಷ್ಠ ಡ್ಯಾಮ್ಗಳು ತುಂಬಿದ್ದೆ ಆದಲ್ಲಿ ಅಥವಾ ಕುಡಿಯೋ ನೀರಿಗಾದ್ರೂ ಸಹ ನಾವು ಬಳಕೆ ಮಾಡ್ಕೊಳ್ಬಹುದು ಅಂತ ಅನ್ನೋದು ಇಚ್ಛಾಶಕ್ತಿ ಅಥವಾ ಒಂದು ವಿಷಯವನ್ನ ರಾಜ್ಯ ಸರ್ಕಾರ ಎಲ್ಲರಿಗೂ ಮನದಟ್ಟು ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಏನೇ ಇದ್ರೂ ಸಹ ಈಗ ಬಿಜೆಪಿ ನಾಯಕರೆಲ್ಲರೂ ಸಹ ಕೇಂದ್ರದ ಜಲಶಕ್ತಿ ಸಚಿವರಂತ CR ಪಾಟೀಲ್ ಅವ್ರನ್ನ ಭೇಟಿ ಮಾಡ್ಕೊಂಡು ರಾಜ್ಯದ ಯೋಜನೆಗಳ ಬಗ್ಗೆ ಒಂದಷ್ಟು ನೀವು ಗಮನ ಹರಿಸಬೇಕು ಅಂತ ಮನವಿ ಮಾಡ್ತಾರೆ. ಆದ್ರೆ ಕಾವೇರಿ ನೀರನ್ನ ಬಿಡುಗಡೆ ಮಾಡುವ ವಿಷಯದಲ್ಲಿ ಯಾವ ಪ್ರಯತ್ನವನ್ನು ಸಹ ಮಾಡ್ತಾ ಇರೋದು ಇನ್ನೂ ಸಹ ತಿಳಿದು ಬಂದಿಲ್ಲ. ಹೀಗಾಗಿ ಭಾನುವಾರ ನಡೆಯುವಂತ ಈ ಸರ್ವಪಕ್ಷ ಸಭೆಯಲ್ಲಿ ಬಿಜೆಪಿ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಅದೇ ರೀತಿ ಇಂದಿನ ಜಲಸಂಪನ್ಮೂಲ ಸಚಿವರ ಸಲಹೆಗಳು ಏನಾಗಿರ್ತದೆ ಮತ್ತು ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ತಾರ ಕೇವಲ, ಅಥವಾ ಈಗ ಒಂದ್ ಕಡೆ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ದಾರೆ, ಮತ್ತೊಂದ್ ಕಡೆ ನಾಳೆ ಮಂಡ್ಯದಲ್ಲಿ ರೈತರ ಪ್ರತಿಭಟನೆಗೆ ಮತ್ತು ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆ ಕರೆ ಕೊಟ್ಟಿದೆ. ಅಂದ್ರೆ ರಾಜ್ಯದ ನೆಲ ಜಲ ವಿಷಯ ಬಂದಾಗ ಬಿಜೆಪಿ ಇರ್ಬೋದು, JDS ಇರ್ಬೋದು ಅಥವಾ ಬೇರೆ ಯಾವುದೇ ಸಂಘಟನೆಗಳಿರ್ಬೋದು ರಾಜ್ಯ ಸರ್ಕಾರದ ಪರವಾಗಿ ನಿಂತ್ಕೋಬೇಕು, ರಾಜ್ಯ ಸರ್ಕಾರ ನಿರ್ಣಯನ ಬೆಂಬಲಿಸಬೇಕು. ಅದರ ಬದಲಾಗಿ ರಾಜ್ಯ ಸರ್ಕಾರದ ವಿರುದ್ಧವೇ ಪೊಲಿಟಿಕಲ್ ರಾಜಕೀಯ ಒಂದು ಕಾರಣಗೋಸ್ಕರ ಪ್ರತಿಭಟನೆ ಮಾಡುವ ಮೂಲಕ ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಸಂದೇಶ ಸಾರುವ ಪ್ರಯತ್ನವನ್ನ ಬಿಜೆಪಿ ಅವರು ಮಾಡ್ತಿದ್ದಾರೆ. ಹಾಗಾಗಿ ಈ ಒಂದು ಹೋರಾಟವನ್ನು ಕೈಬಿಟ್ಟು ಭಾನುವಾರ ನಡೆಯುವಂತ ಸಭೆಗೆ ಭಾಗವಹಿಸಿ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸುವ ಮೂಲಕ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ಸೂಚನೆ ಕೊಡ್ತಾರ, ಅಥವಾ ತಮಿಳುನಾಡು ನೀರು ಬಿಟ್ಟು ನೀವು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಸಂದೇಶ ಕೊಡ್ತಾರ ಅಂತ ಸಹ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಇದು ಸಂಕಷ್ಟ ಅಂದ್ರೆ ಅತ್ಯಂತ ಭೀಕರವಾದ ಸಂಕಷ್ಟ. ಯಾಕಂದ್ರೆ ಮಳೆ ಬರುವಂತ ಸಾಧ್ಯತೆ ಇಲ್ಲ. ರಾಜ್ಯ ಸರ್ಕಾರ ಮೋಡ ಬಿತ್ತನೆ ಮಾಡ್ಬೇಕು ಅಂತ ಚಿಂತನೆ ಇದೆ, ಆದ್ರೆ ನೀವು ಅಷ್ಟು ಮೋಡ ಬಿತ್ತನೆ ಮಾಡಿದ್ರೆ ಯಶಸ್ವಿ ಆಗುವಂತ ಪ್ರಮಾಣ ತುಂಬಾ ಕಡಿಮೆ. ಹಾಗಾಗಿ ಆ ಒಂದು ಪ್ರಯತ್ನವನ್ನು ಸಹ ಮುಂದಿನ ತಿಂಗಳಲ್ಲಿ ಕಾವೇರಿ ಕೊಳ್ಳದಲ್ಲಿ ಮೋಡ ಬಿತ್ತನೆ ಪ್ರಯತ್ನವನ್ನು ಸಹ ಮಾಡಬಹುದು. ಒಟ್ಟಾರೆಯಾಗಿ ಈಗಿರುವಂತ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು, ವಿಪಕ್ಷಗಳ ಯಾವ ತರ ಸಹಕಾರ ಕೊಡ್ತವೆ ಮತ್ತು ನಾವು ಯಾವ ತರ ನಿರ್ಧಾರವನ್ನ ಕೈಗೊಳ್ಬೇಕು, ಕೋರ್ಟ್ ಮೂಲಕ ತಮಿಳುನಾಡಿಗೆ ಉತ್ತರ ಕೊಡ್ಬೇಕಾ ಅಥವಾ ನೀರು ಬಿಡ್ಬೇಕಾ ಅಂತ ಬಗ್ಗೆನೂ ಸಹ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ನಿರ್ಣಯವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಈಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೊಟ್ಟುವಂತ ಆದೇಶವನ್ನ ಪಾಲಿಸದೆ ರಾಜ್ಯ ಸರ್ಕಾರಕ್ಕೆ ಅನ್ಯ ಮಾರ್ಗವಿಲ್ಲ. ಯಾಕಂದ್ರೆ ಅವರು ನೇರವಾಗಿ ಕರ್ನಾಟಕ ಸರ್ಕಾರ ನೀರನ್ನು ಬಿಡುಗಡೆ ಮಾಡದಿದ್ದಲ್ಲಿ, ಯಾಕಂದ್ರೆ ಜೂನ್ ತಿಂಗಳಲ್ಲಿ ನಾವು ಸುಮಾರು 9 TMC ನೀರು ಬಿಡ್ಬೇಕಾಗತ್ತೆ, ಜುಲೈ ತಿಂಗಳಲ್ಲಿ 34 TMC ಮತ್ತು ಆಗಸ್ಟ್ ತಿಂಗಳಲ್ಲಿ 41 TMC, ಒಟ್ಟು 94 TMC ನೀರನ್ನ ಕರ್ನಾಟಕದಿಂದ ತಮಿಳುನಾಡಿಗೆ ಬಿಡಬೇಕಾಗತ್ತೆ. ಈಗ ಇದುವರೆಗೆ ಕೇವಲ 3 TMC ನೀರು ಮಾತ್ರ ಹರಿದು ಹೋಗಿದೆ. ಈಗ ಕೊಟ್ಟಿರುವಂತ ಆದೇಶ ಸಂಕಷ್ಟದ ಸೂತ್ರದ ಪ್ರಕಾರನೇ ಈಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಆದೇಶವನ್ನ ಕೊಟ್ಟಿದೆ. ಅದ್ರ ಪ್ರಕಾರ ಪ್ರತಿದಿನ 3,500 ಕ್ಯೂಸೆಕ್ಸ್ ಅಂದ್ರೆ ಸುಮಾರು 3.5 ರಿಂದ 4 TMC ನೀರಾಗುತ್ತೆ 15 ದಿನಗಳ ಮಟ್ಟಿಗೆ. ಒಂದ್ ವೇಳೆ ಇದನ್ನ ರಾಜ್ಯ ಸರ್ಕಾರ ನೀರು ಬಿಡದಿದ್ದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಲ್ಲಿ ಸುಪ್ರೀಂ ಕೋರ್ಟ್ ಪ್ರತಿ ತಿಂಗಳು ನೀವು ಏನು ಜೂನ್, ಜುಲೈ, ಆಗಸ್ಟ್ 3 ತಿಂಗಳ ಕನ್ಸಾಲಿಡೇಷನ್ ಮಾಡ್ಕೊಂಡು ಇನ್ನಷ್ಟು ಜಾಸ್ತಿ ನೀರನ್ನು ಬಿಡುಗಡೆ ಮಾಡಿ ಅಂತ ಆದೇಶ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಇವೆಲ್ಲ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಯಾವ ನಿರ್ಣಯವನ್ನ ಕೈಗೊಳ್ಳುತ್ತೆ ಮತ್ತು ವಿಪಕ್ಷಗಳು ರಾಜ್ಯ ಸರ್ಕಾರಕ್ಕೆ ಯಾವ ಸಲಹೆ ಸೂಚನೆ ಕೊಡ್ತಾರೆ ಅಂತ ಮಹತ್ವದ್ದಾಗಿದೆ. ಹಾಗಾಗಿ ಈ ಸಭೆ ಅತ್ಯಂತ ಮಹತ್ವದ್ದಾಗಿದೆ. ಪ್ರವೀಣ್. ಓಕೆ ರಾಚಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.